ಗೈಸ್ ರಸಮಲೈ ತಿಲ್ಲಕ್ಕೆ ಬಂದೀನಿ ಇವಾಗ. ನಮ್ಮ ಬಿಜಾಪುರ ಅಂತೂ ಸೇಮ್ ಮಲೆನಾಡು ಆಗ್ಬಿಟ್ಟದ ಗೈಸ್. ಬೆಳಗ್ಗೆಯಿಂದ ಮಳೆ ಬರಾಕತ್ತದ, ನಿಲ್ತಾನೆ ಇಲ್ಲ. ಈ ಬಟ್ಟೆ ಅಂತೂ ಪೂರ ತೊಯ್ದಾಗ್ಯದ ಗೈಸ್, ಫುಲ್ ತೊಯ್ದಾಗ್ಯದ. ಆರಾಮ್ ಕೋರ್ ಲೈಟ್ ಹೋಯ್ತು, ಅದಕ್ಕೆ ಕಣ್ಣೆ ಕಾಣಲ್ಲ ಏನು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ತರ್ತಾ ಇದ್ದೀನಿ. ಹೆಂಗೆ ಅನಿಸ್ತಾ ಇದ್ದಾವೆ ಅನ್ನೋದು ಸ್ವಲ್ಪ ಹೇಳ್ರಿ ಗೈಸ್. ಹೆಂಗೆ ಅನ್ಸ್ಲತ್ತವ ಡೈಲಿ ನೋಡ್ರಿ. ನಾವು ಇವಾಗ 1 ಗಂಟೆಗೆ ಎದ್ದೀನಿ, ರಾತ್ರಿ 3-4ಕ್ಕೆ ಮಲ್ಕೊಂಡಿದ್ದೆ. ಅಲಸನೆ ಅಂತ ಹೇಳಕ್ಕೆ 1 ಗಂಟೆಗೆ ಎದ್ದೀನಿ. ಮಧ್ಯಾಹ್ನ ಎದ್ದು ಒಂದಿಷ್ಟು ಏನಾರು ತಿನ್ಬೇಕಂತ ಹೇಳಕ್ಕೆ ಹೊರಗೆ ಹೊಂಟೀನಿ ಗೈಸ್. ಇಲ್ಲಂತೂ ಆಗಲ್ಲ, ಹಸುವಾಗ್ಯದ ಕಂಡಬಿಟ್ಟು. ಅದಕ್ಕೆ ಒಂದಿಷ್ಟು ಏನಾದರೂ ರೈಸ್ ಗೀಸ್ ತಿಂದರೆ ಆಯ್ತು ಹೊರಗೆ ಅಂತ ಹೇಳಕ್ಕೆ ಹೊಂಟೀನಿ. ಬರೀ ಇವಾಗ ಜಸ್ಟ್ ಎದ್ದೀನಿ ಗೈಸ್. ಒಂದಿಷ್ಟು ಕೆಲಸ ಆಯ್ತು, ಅದಕ್ಕೆಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ಬೇಕು. ಹೊರಗೆ ಹೋಗ್ಬೇಕಂದ್ರೆ ಮಳೆ ಆಯ್ತದ, ಜಿಟಿ ಏನು ಮಾಡೋಕ್ಕಾಗಲ್ಲ ಗೈಸ್. ಆದಂಗಾಗಲಿ ಮಾದಪ್ಪನ ಜಾತ್ರೆ ಅಂದ್ಕೊಂಡು ಇವಾಗ ಹೊಂಟೀನಿ. ಆ್ಯಂಡ್ ಇವತ್ತು ನನ್ನ ತಂಬ್ಲೇನ್ ನೋಡಿಲ್ಲ, ಅದ್ರ ಪ್ರಕಾರ ಇವತ್ತು ನಾನು ಹೇರ್ ಸ್ಟೈಲ್ ಮಾಡಿಸ್ಬೇಕಂತ ಮಾಡೀನಿ, ಅಂದರೆ ಹೇರ್ ಕಟ್ ಮಾಡಿಸ್ಬೇಕಂತ ಮಾಡೀನಿ. ನೋಡಮಂತ ಏನಾಗುತ್ತೆ ಅನ್ನೋದು. ಲೆಟ್ಸ್ ಗೋ, ಮುಂದೆ ನೋಡಮಂತ ಗೈಸ್. ನಾಷ್ಟ ಮಾಡ್ಬೇಕಂತ ಹೊರಬರೋದಕ್ಕೆ ಮಳೆ ಬಂದು ಮೈಯೆಲ್ಲ ತೊಯ್ದುಕೊಂಡೈತಿ. ಟಿ ಶರ್ಟ್ ಎಲ್ಲ ಪೂರ ತೊಯ್ದೋಗ್ಬಿಟ್ಟದ ಗೈಸ್. ಹಿಂದೆ ನೋಡ್ರಿ ಮಳೆ ಎಷ್ಟು ಜೋರು ಬರೋಕತ್ತದ. ನಿಮ್ಗೆ ಕಾಣಕತ್ತ ಎಲ್ಲ ಗೊತ್ತಿಲ್ಲ, ಬಟ್ ಆ ಮಳೆ ಮಾತ್ರ ಜೋರು ಬರೋಕತ್ತದ. ಮೈಯೆಲ್ಲ ತೊಯ್ದೈತಿ ಗೈಸ್, ತೊಯ್ದೈತಿ. ಮತ್ತೆ ಬಿಸಿ ಮನೆಗೆ ಬಟ್ಟೆ ಮಾಡ್ಬೇಕು. ಇವಾಗ ನಾಷ್ಟ ಮಾಡೋದಕ್ಕೆ ಬಂದರೆ ಹಿಂಗೆ ನಮ್ಮ ಚಾಕ್ರಿ ಏನು ಮಾಡೋಕ್ಕಾಗಲ್ಲ ಗೈಸ್. ನಿಂದ್ರಮ್ಮ ನಿಂತ್ಕೆರೆ ಮಳೆ ನಿಂತ್ಕೊಂಡು ಅದಕ್ಕೆ ಮಾಡ್ಕೊಂಡು ಮಾತಾಡ್ಸೋಣ ಗೈಸ್. ಇವಾಗ ಮಳೆಯಾಗ ಕೈಸ್ಕೊಂಡು ಸಾಕಾಗಿ ಇವಾಗ ಚಿಕನ್ ರೋಲ್ ತಿಲ್ಲ ಬಿಸಿ ಚಿಕನ್ ರೋಲ್ ಗೈಸ್. ಸಿಕ್ಕಾಪಟ್ಟೆ ಜನ ಅದಲ್ಲ, ಭಾಳ ದಬರ್ ಸೌಂಡ್ ಅದ. ಅದಕ್ಕೆ ಬೇಗ ಚಿಕನ್ ರೋಲ್ ತಿಂದು ಆಮೇಲೆ ಸಿಕ್ಕಿದ್ವಿ. ಹಸುವಾಗ ಅದಕ್ಕೆ ಮುಂದೆ ನಾಷ್ಟ ಏನು ಮಾಡಿಲ್ಲ, ಸೀದಾ ಚಿಕನ್ ರೋಲ್ ಗೈಸ್. ಅದಂತೂ ಸಾಲಿಲ್ಲ, ನಿಮ್ಗೆ ಗೊತ್ತಲ್ಲ. ಅದು ಸಾಲ ಮತ್ತೊಂದು ಸರ್ತಿ ಬಿರಿಯಾನಿ ತಂದು ಬಿರಿಯಾನಿ ಸ್ವಲ್ಪ ಸೆಟ್ ಮಾಡ್ತೀವಿ. ಅದು ನಮ್ಗೆ ಸಾಲಲ್ಲ ಗೈಸ್, ಒಂದೇ ಸಾಲಲ್ಲ. ಅದಕ್ಕೆ 2 ತಿಂಗಳು ಅದನ್ನು ಸಾಲ ಅಂತ ಹೇಳಿದ್ರೆ ಬಿರಿಯಾನಿ ತೊಗೊಂಡು ಬಿರಿಯಾನಿ ಸ್ವಲ್ಪ ಸೆಟ್ ಮಾಡ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಗೈಸ್. ರಸಮಲೈ ತಿಲ್ಲಕ್ಕೆ ಬಂದೀನಿ. ಗೈಸ್ ರಸಮಲೈ ತಿಲ್ಲಕ್ಕೆ ಬಂದೀನಿ ಇವಾಗ. ಬರೀ ರಸಮಲೈ ತಿನ್ನೋಂತ ಇವಾಗ ಗೈಸ್. ಅಲ್ಲಿಂದ ಸೀದಾ ಮನೆಗೆ ಬಂದೆ ಗೈಸ್. ನಮ್ಮ ಬಿಜಾಪುರ ಅಂತೂ ಸೇಮ್ ಮಲೆನಾಡು ಆಗ್ಬಿಟ್ಟದ ಗೈಸ್. ಬೆಳಗ್ಗೆಯಿಂದ ಮಳೆ ಬರಾಕತ್ತದ, ನಿಲ್ತಾನೆ ಇಲ್ಲ. ಮೈಗೆ ಎಲ್ಲ ನೋಡ್ರಿ ಹಂಗೆ ಮತ್ತೆ ಮಳೆ ಬರಾಕತ್ತದ. ಏನಾದರೂ ಸೇಮ್ ಮಲೆನಾಡು ಆಗಿದೆ ಗೈಸ್. ಮಲೆನಾಡು ನಮ್ಮ ಊರು ವಿಜಯಪುರ ಗೈಸ್. ಇವಾಗ ಪಟ ಅಂತ ಹೇಳಕ್ಕೆ ಎಲ್ಲ ಬಟ್ಟೆ ಚೇಂಜ್ ಮಾಡ್ಬೇಕು. ಈ ಬಟ್ಟೆ ಅಂತೂ ಪೂರ ತೊಯ್ದಾಗ್ಯದ ಗೈಸ್, ಫುಲ್ ತೊಯ್ದಾಗ್ಯದ. ನಮಗೆಲ್ಲ ಗೊತ್ತಾಗೋಯ್ತು. ಅಪ್ಪ ಥಂಡಿ ಪಟ ಅಂತ ಹೇಳಕ್ಕೆ ಎಲ್ಲ ತೊಳೆದು ತಲೆಯೆಲ್ಲ ಒರೆಸ್ಕೋತೀನಿ ಗೈಸ್. ತಲೆಯೆಲ್ಲ ಒರೆಸ್ಕೊಂಡ್ರೆ ಕಟಿಂಗ್ ಮಾಡ್ಸ್ಕೊಂಬರೋಕೆ ಹೋಗ್ಬೇಕು. ಆಮೇಲೆ ಹೋದ್ರೈತಿ ಇವಾಗ 4 ಗಂಟೆ ಮೇಲೆ ಆಗ್ಯದ. ನಾನು 1ಕ್ಕೆ ಎದ್ದು ತಿರುಗಾಡಿ ಊಟ ಮಾಡೋದು ಒದ್ದಾಡೋದ್ರೊಳಗೆ ಭಾಳ ಟೈಮ್ ಆಯ್ತು ಗೈಸ್. ಬರೀ ಫಟ ಅಂತ ಹೇಳಿದ್ರೆ ಫ್ರೆಶ್ ಅಪ್ ಆದೀನಿ ಅಂತಂದ್ರೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ತೀನಿ. ಬಟ್ಟೆ ಒಣಕ್ಕೆರೆ ಬೇರೆ ಬಟ್ಟೆ ಹಾಕ್ತೀನಿ. ಬೆಚ್ಚಗೆ ಬಟ್ಟೆ ಹಾಕೊಂಡು ಸ್ವಲ್ಪ ಒಂದಿಷ್ಟು ಬೆಚ್ಚಕೊಂಡ್ರೆ ಮನೆಗೆ ಆಯ್ತು. ಬೆಚ್ಚಗೆ ಗೈಸ್ ತಂಡೆತ್ತಿ ಬಂದು ಒಂದು 5 ನಿಮಿಷ ಮಲ್ಕೊಂಡ್ರೆ ತಪ್ಪಾಯ್ತು. ಸ್ವಲ್ಪ ಅಡ್ಡಾಗಿದ್ದೆ. 8ಕ್ಕೆ ಎದ್ದೀನಿ, ರಾತ್ರಿ 8ಕ್ಕೆ ಗೈಸ್. ಏನು ಹೇಳ್ತಾರೆ ನಂದು, ರಾತ್ರಿ 8ಕ್ಕೆ ಎದ್ದೀನಿ ನೋಡಿರಿ. ಇವಾಗ ಜಸ್ಟ್ ಎದ್ದೀನಿ. ಬರೀ ಇವಾಗ ಫಟ ಅಂತ ಹೇಳಿದ್ರೆ ಹೋಗಿ ಕಟಿಂಗ್ ಮಾಡ್ಸ್ಕೊಂಡ್ಬರ್ಬೇಕು. ಈ ನನ್ನ ಗುಡಿಸಲು ತಲೆನ ಕಳಿಸ್ಬೇಕು. ಮುಕ್ತಾಯ, ಈ ಗುಡಿಸಲು ತಲೆಯ ಮುಕ್ತಾಯ ಗೈಸ್. ಗುಡಿಸಲು ತಲೆಯ ಮುಕ್ತಾಯ. ಅದಕ್ಕೆ ಬೇಗ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ವಾಪಸ್ಕೊಂಡು ಒಂದಿಷ್ಟು ಅನ್ನ ಸಾರು ಮಾಡ್ಕೊಂಡು ತಿನ್ನಬೇಕು. ಅದಕ್ಕೆ ಗೈಸ್ ಹೋಗಂಬರ್ರಿ ಸೀದಾ ಕಟಿ ಅಂಗಡಿಗೆ. ಪಟ ದಿವಸ ಮತ್ತೆ ಆಫೀಸ್ ಪರಿಚಯ ಹೋಗ್ಬೇಕು ನೋಡಿ ಗೈಸ್. ಮಾರಿ ತಕ್ಕೊಂಡು ಮತ್ತೆ ಆಫೀಸ್ ಹೇರ್ ಸೆಟ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಆಫೀಸ್ ಹೋಗ್ಬೇಕು. ಬರೀ ಕೂತು ಉದ್ರಿ ಮಾತಾಡೋಕೆ ಡೈರೆಕ್ಟ್ ಹೋಗಿ ಫಟ ಅಂದರೆ ಬರ್ತದೆ. ಈ ಸಲ ಸ್ವಲ್ಪ ಕಟ್ಟಿಂಗ್ ಜಬರ್ದಸ್ತ್ ಇರ್ತದೆ, ದಿನ ನೋಡೋಂಗಲ್ಲ. ನೋಡಿದ್ರಿ ನೀವು ಗೈಸ್. ರೆಡಿಯಾಗಿ ಇವಾಗ ಆರಾಮ್ ಕೋರ್ ಲೈಟ್ ಹೋಯ್ತು, ಅದಕ್ಕೆ ಕಣ್ಣೆ ಕಾಣಲ್ಲ ಏನು. ಬರೀ ಪಟಕ್ಕೆ ನಾವು ಕಟಿಂಗ್ ಮಾಡ್ಸೋಣ ಬರೀ ಡೈರೆಕ್ಟ್ ಕಟ್ಟಿ ಅಂಗಡಿ ಸಿಗ್ತೀನಿ. ಕಟ್ಟಿ ಅಂಗಡಿ ಗೈಸ್ ಸೀದಾ ಕಟ್ಟಿ ಅಂಗಡಿ ಬಂದಿನಿ. ಇವಾಗ ಸೀದಾ ಹೊತ್ತು ಕಟಿಂಗ್ ಮಾಡಿಸ್ಬೇಕು, ಫುಲ್ ಸಣ್ಣ ಮಾಡಿಸ್ಬೇಕು. ಅದಕ್ಕೆ ಒಂದು ರೀಲ್ಸ್ ನೋಡಿವಿ, ಆ ರೀಲ್ಸ್ ಪ್ರಕಾರ ಮಾಡ್ಬೇಕು. ಅಂದ್ರೆ ಮೊದಲೇ ಥರ ಒಂದು ಕಟ್ಟಿಂಗ ಅದೇ ಥರನೇ ಸೇಮ್ ಮತ್ತು ಆಫೀಸ. ಭಾಳ ಕಟ್ಬಿಟ್ಟು ಹುಲ ಭಾಳ ಜಾತ್ರೆ ಆಗಿದ್ದು, ಭಾಳ ಸಾಕೇ ಅದ್ರ ಸಲುವಾಗಿ ಗೈಸ್. ಬರ್ರಿ ಕಡಿಮೆ ಮಾಡೋದು
ಗೈಸ್ ಬಡ ಅಂತ ಇವಾಗ ಕಟಿಂಗ್ ಮಾಡ್ಸೋತೀನಿ. ಕಟಿಂಗ್ ಮಾಡ್ಸೋ ಕೂತ್ಕೆ ನೋಡ್ರಿ. ಕಟಿಂಗ್ ಮಾಡ್ಸೋಳ ಆಮೇಲೆ ಸಿಗ್ತೀನಿ ನಿಮ್ಗೆ. Did you hear them sirens playing? Hear them sirens playing from the start. Hey, hey. Hear them sirens playing from the start. Hear them sirens playing from the start. ಗೈಸ್ ಕಟಿಂಗ್ ನೋಡ್ರಿ ಹೆಂಗಾಗ್ಯದ ಅನ್ನೋದು. ಮೊದಲ ಹೆಂಗಿತ್ತು ಇವಾಗ ಹೆಂಗದ ಕಮೆಂಟ್ ಮಾಡ್ರಿ. ಮಾಡಿದವ್ರು ಅವರೇ ನೋಡ್ರಿ. ಮೊದಲ ಫಸ್ಟ್ ಹಿಂಗೆ ಮಾಡ್ತಿದ್ದೆ ಕಟಿಂಗ. ಬರ್ತಾ ಹಾದಿ ಬಿಟ್ಟಿದ್ದೆ. ಫುಲ್ ಜಾತ್ರೆ ಮಾಡಕತ್ತಿದ್ದೆ. ಇವಾಗ ಮತ್ತು ಅದೇ ಲೆವೆಲೇ ಬಂದೀನಿ. ಬರೀ ಯಾವ ಥರ ಕಾಣತ್ತ ಅನ್ನೋದು ಹೇಳ್ರಿ, ಕಮೆಂಟ್ ಮಾಡಿರಿ. ನನಗಂತೂ ಇಷ್ಟ ಆಯ್ತು. ಈಗ ಹೇರ್ಸ್ ಕಲರ್ಸ್ಗಳು ಹೇರಿನ ಕಲರ ಎದ್ದು ಕಾಣತ್ತ. ಈಗ ಮೊದಲ ಹೊಟ್ಟೆ ಎದ್ದು ಕಾಣಾಗಿತ್ತು. ಮನೆ ಸಿಗ್ತದೆ ನಿಮ್ಮ ಮಾತಾಡ್ಸ್ ಗೈಸ್. ಅಲ್ಲಿಂದ ಸಿದ್ಧ ಮನೆ ಬಂದೆ ಗೈಸ್. ಮನೆ ಬಂದೆ ಹೆಂಗೆ ಕಾಣಕತ್ತ ಗೈಸ್ ನನ್ನ ಕಟಿಂಗ್. ಸ್ವಲ್ಪ ಕಾಮೆಂಟ್ ಮಾಡಿರಲ್ಲ ನೀವು ಕಮೆಂಟ್ ಮಾಡಿದ್ರಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಅವು ಸ್ವಲ್ಪ ಭಾಳ ಆಗಿದ್ವು, ಸಿಕ್ಕಾಪಟ್ಟೆನೇ ಆಗಿದ್ವು. ಅದಕ್ಕೆ ಅಂತ ಹೇಳ್ತೀರ. ಆ್ಯಂಡ್ ಹೇರ್ ಫಾಲ್ ಭಾಳ ಆಗತ್ತಿತ್ತು, ಅದಕ್ಕೆ ಕಟ್ ಮಾಡಿಸ್ಬಿಟ್ಟೆ ಗೈಸ್. ಅದು ಕಲರ್ ಇವಾಗ ಚೆಂದ ಅನ್ಸಾಕತ್ತದ ನನಗೆ ಅನ್ಸಿದ ಮಟ್ಟಿಗೆ. ನೀವೇನು ಅನ್ಸತ್ತದ ಹೇಳ್ರಿ. ನಮ್ಮ ಚೆಂದ ಅನ್ಸ್ಲಿಕ್ಕಂದ್ರೆ ಅದನ್ನು ಬ್ಲ್ಯಾಕ್ ಮಾಡಿಸ್ಕೊಳ್ಳೋಣ ಅಂತ. ಹಾಂ ಗೈಸ್, ಇವಾಗ ಇನ್ನೂ ಊಟ ಮಾಡಬೇಕು. ಊಟ ಮಾಡಿಲ್ಲ ಅಂದ್ರೆ ಅಡುಗೆ ಮಾಡ್ಕೊಂಡ್ರಿ. ಇನ್ನೂ ಅಡುಗೆನೇ ಇಲ್ಲ. ನಾನು ಒಂದಿಷ್ಟು ಏನಾದರೂ ಒಂದಿಷ್ಟು ಟೊಮೆಟೊ ಚಟ್ನಿ ಮಾಡಿಕೊಂಡು ಒಂದಿಷ್ಟು ಅನ್ನ ಮಾಡ್ಬೇಕನ್ನ ಅನ್ನ ಮಾಡ್ಕೊಂಡು ತಿಂದ್ರೈತೆ ಅಂತೇಳಿ ಪ್ಲ್ಯಾನ್ ಅದು ಗೈಸ್. ಏನಾಗುತ್ತೆ ನಾ ಇದ್ದು ಅನ್ನು ಬರ್ರಿ ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ಏನೇ ಇದ್ದರೂ ತೋರಿಸೇಬೇಕಲ್ಲ ಗೈಸ್, ನಿಮ್ಗೆ ತೋರಿಸ್ತೀನಿ ಅಂತ. ಬರೀ ಇವಾಗ ಮೊನ್ನೆ ಏನೋ ತೊಳೆದಿಲ್ಲ, ಅವೇ ತೊಳಿಬೇಕು ನಾ. ಮೊನ್ನೆ ಗೈಸ್ ಏನೋ ತೊಳೆದಿಲ್ಲ. ಇವಾಗ ಅವಿಷ್ಟು ತೊಳೆದು ಪಟ ಅಂತೇಳಿ ಅಡುಗೆ ಮಾಡ್ತಾರೆ ಅಂತ ಅಡುಗೆ ಮಾಡಿಕೆ ಊಟ ಮಾಡಿಸಿದ್ದೆ ಅಂತ ಗೈಸ್. ನಿಮಗೆ ಇನ್ನೂ ಸ್ನಾನ ಮಾಡ್ಬೇಕು. ಇನ್ನೊಂದು ಹೆಂಗಂದ್ರೆ ದೊಡ್ಡವ್ರ ಮನೆಯಾಗ ಯಾರು ದೊಡ್ಡವ್ರು ಇರ್ತಿರ್ತೀವೋ ಅವರು ಕಟಿಂಗ್ ಮಾಡಿಸಿ ಒಳಗೆ ಬರ್ಲಾಕೆ ಬಿಡಲ್ಲ. ಕಟ್ಟಿಂಗ್ ಮಾಡಿಂದ ಸೀದಾ ಸ್ನಾನಕ್ಕೆ ಮಾಡ್ತಾರೆ. ಹಾಗೆ ಇವಾಗ ನಾನು ಸ್ನಾನ ಮಾಡಬೇಕು. ದೊಡ್ಡವ್ರು ಕೇಳೋರಿಲ್ಲ ಅಂತ ಹೇಳ್ತಾರೆ ಬಿಡೋದಲ್ಲ. ಸ್ನಾನ ಮಾಡಬೇಕು, ಸ್ನಾನ ಮಾಡೇಬೇಕು. ಇವಾಗ 9 ಗಂಟೆ ಆಗ್ಯದ. ಪಟ ಅಂತೇಳಿ ಒಂದು ತಾಸು ಅಡುಗೆ ಮಾಡ್ಕೊಂಡು ಊಟ ಮಾಡಿ 10ಕ್ಕೆ ಊಟ ಕಂಪ್ಲೀಟ್ ಆಗುತ್ತಾ. 10ಕ್ಕೆ ಸೀದಾ ಸ್ನಾನ ಮಾಡೋಂತ ಗೈಸ್. ಇದು ಟಮಾಟಿ ಚಟ್ನಿ ಮಾಡೋಕೆ ಹೋಗಿ ಗೈಸ್ ಪೂರ ಹೊಚ್ಚಿಬಿಟ್ಟಿನಿ. ಫುಲ್ ಏನಂದ್ರೆ ಉಸಿರಾಡೋಕ್ಕಾಗಲ್ಲ ಗೈಸ್. ಅಪ್ಪ ಏನು ಮಾಡ್ತೀರಿ. ಇರೋದು ಮಾಡೋಕ್ಕೋದ ಏನೊಂದು ಆಗೋದು ಆಗ್ತದೆ ಅಂತ ಹೇಳಲ್ಲ. ಇದೆ ಏನೋ ಒಂದು ಆಗಿತ್ತು ಅನ್ಲತ್ತಿದ್ದೇನ. ಆಯಿತು ಗೈಸ್, ಅದು ನನಗೆ ಮಾಡ್ಕೊಳಕ್ಕೆ ಬರಲ್ಲ. ಬಟ್ ಅದರ ಸಲಿಂದ ನನ್ನ ಕ್ರಿಯೇಟಿವ್ ಮೈಂಡಿಂದ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಂಡು ನೋಡೀನಿ. ಇವಾಗ ಹೆಂಗಾಗುತ್ತೋ ಗೊತ್ತಿಲ್ಲ. ರೈಸ ಅದು ಅದ. ಇವಾಗ ಅದನ್ನೇ ಸೆಟ್ ಮಾಡಬೇಕು. ಬನ್ನಿ ಗೈಸ್, ಊಟ ಹಾಕೋತಂತ ಇವಾಗ ಗೈಸ್. ಅಡಿಗೆ ಅಂತ ಹಾಕೊಂಡು ಇದೊಂದು ಸ್ವಲ್ಪ ಪಲ್ಯ, 1-2 ಚಪಾತಿ ಇದ್ದವು ಅದು, ಮತ್ತು ಅದ್ರ ಜೊತೆ ಇದು ಮಾಡ್ಕೊಂಡು ಕರ್ರ ನೋಡಿ ಎಷ್ಟು ಕರ್ರಗದ ಎದ್ದೆ ಕಡೆ ಟಮಾಟಿ ಚಟ್ನಿ ಟೈಪ ಅಂಡ್ ರೈಸ. ಬರೀ ಗೈಸ್ ಇವಾಗ ಅದನ್ನು ಸೆಟ್ ಮಾಡ್ತೀನಿ ಶಿಸ್ತಾಗೆ. ಏನು ಮಾಡ್ತೀರಿ, ಅಡುಗೆ ಬರಲ್ಲ ನನಗೆ, ಏನೂ ಬರಲ್ಲ. ಬಟ್ ಕಲೀಲಾಗತ್ತೆ ಒಟ್ಟು. ಉಪ್ಪು ಜಾಸ್ತಿ ಆಗಿನ ಕಂಡೋಟೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬರೀ ಗೈಸ್ ಏನು ಮಾಡೋಕ್ಕಾಗಲ್ಲ. ಅದನ್ನು ಸೆಟ್ ಮಾಡ್ತೀನಿ. ಬರೀ ಗೈಸ್ ಸೆಟ್ ಮಾಡಿ ಆಮೇಲೆ ಸಿಗ್ತೀನಿ ನಮ್ಗೆ ಗೈಸ್. ಶಿಸ್ತ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ಗೈಸ್. ರೆಡಿ ಆಗಿಬಿಟ್ಟೆ ಗೈಸ್. 11:30 ಆಗಿದೆ ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ ನೋಡ್ರಿ. ಟೈಮ್ ಇಲ್ಲ, ಟೇಬಲ್ ಇಲ್ಲ. ನಿಮ್ಮ ಬೈಗೆ ಏನು ಹೇಳ್ತೀರಪ್ಪ ಯಪ್ಪ. ಟೈಮಿಗೆ ಸಿಗಲ್ರಿ. ಬಂದು ಎದ್ದೇಳೋದು ಎಲ್ಲ ನಿಮಗೆ ಗೊತ್ತದಲ್ಲ. ನಮ್ಮ ಕಷ್ಟ ನಿಮಗೆ ಗೊತ್ತಲ್ಲ ಗೈಸ್. ಮತ್ತೆ ಹೇಳೋಕ್ಕಾಗಬೇಕು. ಬರೀ ಇವಾಗ ಸ್ನಾನ ಅಂತೂ ಆಯಿತು ಜಬರ್ದಸ್ತ. ಆ್ಯಂಡ್ ನಿಮ್ಗೆ ಯಾವ ಥರ ಕಟಿಂಗ್ ಅನ್ಸೋದು ಕಮೆಂಟ್ ಮಾಡಿರಿ. ಇದು ಕಟಿಂಗ್ ಮಾಡ್ಸೋಕೆ ಹೋದಾಗ ಏನೊಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದ್ರೆ ನಮಗೆ ಬೇಕಾದವ್ರೊಬ್ರು ಕಾಲ್ ಮಾಡೋರಪ್ಪ. ಆ ಟೈಮ್ದಾಗ ಕಾಲ್ ಮಾಡಿದ್ರೆ ನೀನು ಎಷ್ಟೆಲ್ಲ ಅದೇ ಚೆಂದಿತ್ತು ಅದೇ ಇಡಬೇಕಿಲ್ಲ ಅಂತ ಏನು ಹೇಳ್ತೀರಿ ಅವ್ರಿಗೆ. ಇದೇ ಮಾತು 1 ತಾಸು ಹಿಂದೆ ಹೇಳಿದ್ರಂದ್ರೆ ನಾ ಕಟಿಂಗೇ ಮಾಡ್ತಿರ್ಲಿಲ್ಲ. ಒಬ್ಬರೇ ಹೇಳಬೇಕಾಗಿತ್ತು. ಬಟ್ ಯಾಸೊಂದು ಮಾಡ್ಸೋಕೊಂಡಿದ್ದೆ ನಾನು. ಒಬ್ಬರೇ ಹೇಳಿದ್ರೆ ಭಾಳ ಬೆಟ್ರ್ ಆಗಿತ್ತಿತ್ತು. ಬಟ್ ಅವರೆಲ್ಲ ಮುಗಿದಿಂದ ಹೇಳ್ಯಾರ ಕಟಿಂಗ್ ಮಾಡ್ಸೋದೇನು ಗೈಸ್. ಇವಾಗ ಯಾವ ಥರ ಕಾಣ್ತಾ ಇದೆ ನಿಮ್ಮ ಬೈ ಅನ್ನೋದು ಕಮೆಂಟ್ ಮಾಡಿರಿ. ಚೆಂದ ಅನ್ಸಕತ್ತಾನಿಲ್ಲ ನನಗೆ ಅನ್ನೋದು ಇವಾಗ ಮನಸ್ಸಿನಿ. ಆಗಲೇ ನೋಡಿರಲ್ಲ ಅದೇ ಎಷ್ಟೈಲ್ಲ ಅದೇ ನೋಡಿರಲಿಲ್ಲ ಆಗಲೇ ಅದೇ ಸೇಮ್. ಮತ್ತೆ ನಾವು ಮಾತಾಡ್ಸಿರ್ತೀನೋ. ಬೇಗ ಕಮೆಂಟ್ ಮಾಡಿರಿ ಗೈಸ್. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡಕತ್ತೀನಿ. ಯಾವ ಥರ ಅನಿಸ್ಲತ್ತ ಅನ್ನೋದು ನಿಮ್ಮ ಅನಿಸಿಕೆಗಳು ನೋಡ್ಬೇಕು ನಾನು. ನಿಮ್ಮ ಕಮೆಂಟ ಈ ಥರ ಗುಡ್ಸಲನ ಸಣ್ಣದು ಮಾಡ್ಸೀನಿ. ಅದು ಯಾವ ಥರ ಅನ್ಸಕತ್ತಾನ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ. ಆ್ಯಂಡ್ ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ.
ಮತ್ತೆ ನಾಳೆ ವಿಡಿಯೋ ಸಿಗುವಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಅಷ್ಟೇ.